ಈಗ ಸ್ವಾಮೀಜಿ ಅವರು ಮಾತಾಡ್ತಾ ಲಿಂಗಾಯತರು MLA ಆಗಿದ್ದು ಜೋಶಿ ಅವರಿಂದಲ್ಲ, ಅವ್ರ ಪಕ್ಷದಿಂದ ಅವ್ರ ಮತದಾರರಿಂದ ಅವ್ರ MLA ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದನ್ನು ಮನವರಿಕೆ ಮಾಡ್ಕೋಬೇಕು ಲಿಂಗಾಯತ ಶಾಸಕ. ನೋಡಿ, ಯಾವಾಗಲೂ ಕೂಡ ಒಬ್ಬ ಶಾಸಕನ ಆಗಬೇಕಂತಂದ್ರೆ ಮೊದಲೇದು ಆ ಪಾರ್ಟಿ ಆಶೀರ್ವಾದ ಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಟ್ಟ ಮೇಲೆ ಜನರ ಆಶೀರ್ವಾದನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಒಂದು ಜಾತಿ, ಎರಡು ಜಾತಿ, ಮೂರು ಜಾತಿ ಅನ್ನೋತಾರೆ, ಎಲ್ಲ ಜಾತಿಯವರು ಸೇರಿಸಿ ಒಬ್ಬ ಶಾಸಕನನ್ನು ಆಯ್ಕೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ಜನ ಇವತ್ತು ಆಶೀರ್ವಾದ ಮಾಡಿ ಗೆಲ್ಲಿಸಿದ ಮೇಲೆ ಜನರ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ. ಅಲ್ಲ ಸರ್, ನಿಮ್ಮನ್ನು ಬೆಳೆಸಿದ್ದು ಜೋಶಿ ಅವರಲ್ಲ, ಪಕ್ಷ. ನೋಡಿ, ಪಾರ್ಟಿ ಒಳಗೆ ಇವತ್ತು ಜೋಶಿ ಅವರು ನಮ್ಮ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅನೇಕ ನಾಯಕರು ಇದ್ದಾರೆ. ಇವತ್ತು ಒಬ್ಬರು ಇಬ್ಬರು ಅನ್ನೋಂತಿದ್ದಾರೆ. ನಮಗೆ ಸನ್ಮಾನ್ಯ ನರೇಂದ್ರ ಮೋದಿಯವರಂಥ ನಾಯಕತ್ವ ಐತಿ, ಅಮಿತ್ ಶಾ ಅವರಂಥ ನಾಯಕತ್ವ ಐತಿ, ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಈ ರೀತಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲದರ ಜೊತೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಅಭಿವೃದ್ಧಿ ಕೆಲಸಕ್ಕಾಗಲಿ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ವ್ಯಕ್ತಿ ಅನ್ನುವಂಥದ್ದಲ್ಲ, ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡುವಂಥದ್ದು ಇರುತ್ತೆ. ಯಾರೋ ಒಬ್ಬರದ್ದು ಎರಡು ಮೂರು ಅನ್ನುವಂಥ ಹೆಸರು ಅಂತಲ್ಲ, ಎಲ್ಲರೂ ಕೂಡಿ ಮಾಡ್ತಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಗೆ ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಏನೇನು ಕೆಲಸ ಕಾರ್ಯಗಳಿದ್ದರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡುವಂಥದ್ದನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಆ ರೀತಿಯಾದಂಥ ಯಾವುದೇ ಇಲ್ಲ, ಗುರುಗಳಿಗೆ ಏನಾದರೂ ಇದ್ರ ಬಗ್ಗೆ ಇತ್ತಂದರೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಬೆದರಿಕೆ ಇದೆ, ನಾಯಕರು ಭೇಟಿ ಆಗ್ತಿದ್ದಾರೆ, ನನ್ನ ಬೆದರಿಕೆ ಹಾಕ್ತಿದ್ದಾರೆ, ನಾನು ಜೈಲಿಗೆ ಹೋಗ್ತೀನಿ. ಅದೇ ದಯವಿಟ್ಟು ನನಗೆ ಯಾವುದೂ ಆ ರೀತಿಯಾದಂಥ ಮಾಹಿತಿ ಇಲ್ಲ, ಅವರ ಸ್ಪಷ್ಟೀಕರಣ. ನೋಡಿ, IT ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಲ್ಲ, ಅದೊಂದು ಇಂಡಿಪೆಂಡೆಂಟಾಗಿ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಒಂದು ಸಲ ಅರ್ಥ ಮಾಡ್ಕೋಬೇಕು. ಇವನ್ನ ಹಿಂದೆ GM ಸಿದ್ದೇಶ್ವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರಿದ್ದಂಥ ಸಂದರ್ಭದಲ್ಲೇ ಅವ್ರಿಗೂ IT ರೇಡ್ ಆಗಿತ್ತು. ಹಾಗಾದರೆ GM ಸಿದ್ದೇಶ್ವರಿಗೆ ಯಾಕೆ IT ರೇಡ್ ಆಯಿತು? ಅವರು ಏನೋ ಇರ್ಬೋದು, ಆ ಕಾರಣಕ್ಕಾಗಿ ಇವತ್ತು BJP, ಕಾಂಗ್ರೆಸ್ಸು, JDS ಅಥವಾ ಇನ್ಯಾವುದೋ ಪಾರ್ಟಿ ಅನ್ನುವಂಥದ್ದಲ್ಲ, ಯಾರ್ಯಾರು ವ್ಯವಹಾರಗಳು ಏನೇನು ಯಾವ ರೀತಿ ಇರ್ತೈತೆ ಅದ್ರ ಮೇಲೆ ಡಿಪೆಂಡಾಗಿ IT ಅವರ ಅಧಿಕಾರಿಗಳು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಇರ್ತಕ್ಕಂಥ ಕಾರಣಕ್ಕಾಗಿ ಅವ್ರದ್ದೇ ಮಾಹಿತಿ, ಇನ್ಫಾರ್ಮೇಷನ್ಸ್ ಸೋರ್ಸ್ ಇರುತ್ತೆ. ಈಗ ಇಷ್ಟೆಲ್ಲ ದುಡ್ಡು ಸಿಗ್ತಲ್ಲ, ಹಾಗಾದ್ರೆ ಆ ದುಡ್ಡು ಎಲ್ಲಿಂದ ಬಂತು? IT ಅವರು ಹಿಡಿದಲ್ಲ, ಅದನ್ನು ಬೇರೆಯವ್ರ ಬಂದು ಯಾರು ಹಿಡ್ದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರ ಮನೆಯಾಗ ರೇಡ್ ಆದಾಗ ಇಷ್ಟಿಷ್ಟು ಕೋಟಿಗಟ್ಟಲೆ ರೊಕ್ಕ ಸಿಕ್ತು. ಹಾಗಾದ್ರೆ ಅದ್ರ ಬಗ್ಗೆ ಉತ್ತರ ಏನು ಹೇಳ್ತಾರೆ? ಅದು IT ತಪ್ಪಂಗಂದ್ರೆ ಹಿಡಿದಿದ್ದ. ಹೀಗಾಗಿ ಕಾಂಗ್ರೆಸ್ನವರು ಇವತ್ತು ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಅವ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌಸ್ನಲ್ಲಿ ಹೇಳಿದರು, ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ಅದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅನ್ನೋಂಥದ್ದು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮನವರಿಕೆ ಆಗಿದೆ. ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಬೆದರಿಕೆ ಇದೆ, ಬೆದರಿಕೆ ಕರೆ ಮಾಡ್ತಾರೆ BJP. ಅದು ಯಾವುದಿಲ್ಲ, ಅದು ಯಾವುದೂ ಮಾಡಿಲ್ಲ. ಗುರುಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ.